ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂತಹ ಕನಸು ಕಂಡಿರುವಂತಹ ಡಿ ಕೆ ಶಿವಕುಮಾರ್ ತಮ್ಮ ತಾಳ್ಮೆ ಕಳೆದುಕೊಳ್ತಾ ಇದ್ದಾರೆ. ಯಾಕೆ ಅಂದರೆ ಆ ಲಕ್ಷಣಗಳು, ಆ ಸೂಚನೆಗಳು ಕಂಡು ಬರ್ತಾ ಇಲ್ಲ. ಅದು ಏನು ಅಗ್ರಿಮೆಂಟ್ ಆಗಿದೆ ಹೈಕಮಾಂಡ್ ಲೆವೆಲಲ್ಲಿ ಅನ್ನೋದ್ರ ಬಗ್ಗೆ ಯಾರಿಗೂ ಸಹ ಖಾತರಿ ಇಲ್ಲ. ಅದು ಯಾರ್ಯಾರ ಮಧ್ಯೆ ಆಗಿದೆಯೋ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಒಂದು ಸಿದ್ದರಾಮಯ್ಯ, ಒಂದು ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮೇ ಬಿ ಪ್ರಿಯಾಂಕಾ ಗಾಂಧಿ ಅವರೆಲ್ಲರ ಜೊತೆಯಲ್ಲಿ ಇದ್ದಂತಹ ಮಲ್ಲಿಕಾರ್ಜುನ ಖರ್ಗೆ, ಇವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವರಿಗೆ ಬಿಟ್ಟು ಅಲ್ಲಿ ಏನಾದರೂ ಒಪ್ಪಂದ ಆಯ್ತಾ? ಒಪ್ಪಂದ ಆಗಿದ್ರೆ ಏನು ಒಪ್ಪಂದ, ಯಾವಾಗ ಅಧಿಕಾರವನ್ನು ಹಸ್ತಾಂತರ ಮಾಡುವಂಥದ್ದು ಎಲ್ಲವೂ ಸಹ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಮಿಕ್ಕಂತೆ ಎಲ್ಲರೂ ಸಹ ಊಹಾಪೋಹದಲ್ಲೇ ಮಾತಾಡ್ತಿರೋದು. ಆದರೆ ಈಗ ಡಿ ಕೆ ಶಿವಕುಮಾರ್ ತಾಳ್ಮೆ ಕಳ್ಕೊಂಡಿದ್ದಾರೆ. ನನ್ನನ್ನ ಮುಖ್ಯಮಂತ್ರಿ ಮಾಡ್ತೀರಾ ಇಲ್ವಾ ಹೇಳಿಬಿಡಿ ಅಂತ ಸುರ್ಜೇವಾಲಾ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕದ ಉಸ್ತುವಾರಿ, ಕಾಂಗ್ರೆಸ್ ಕರ್ನಾಟಕದ ಉಸ್ತುವಾರಿ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿಗೆ ಅವರು ಪಕ್ಷದ ಸಂಘಟನೆ ಹೆಸರಲ್ಲಿ ಬರ್ತಾರೆ, ಬಟ್ ಹೈಕಮಾಂಡ್ನಿಂದ ಇಲ್ಲಿಗೆ ಬರೋ ಉದ್ದೇಶಗಳು ಬೇರೆ ಇರ್ತವೆ. ಸೊ ಬೆಂಗಳೂರಿಗೆ ಬಂದಿರಬೇಕಾದ್ರೆ ಈಗ ಅವರ ಮುಂದೆ ಹೋಗಿರುವಂತಹ ಡಿ ಕೆ ಶಿವಕುಮಾರ್ ತಾಳ್ಮೆ ಕಳೆದುಕೊಂಡವರ ರೀತಿಯಲ್ಲಿ, ಯಾಕೆಂದ್ರೆ ಇದು ಅಕ್ಟೋಬರ್ ತಿಂಗಳು, ಈ ತಿಂಗಳು ಇಲ್ಲ ಮುಂದಿನ ತಿಂಗಳು, ಯಾಕೆ ಅಷ್ಟು ಇದೇ ತಿಂಗಳು ಆಗಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ ಅನ್ನೋದನ್ನು ಸಹ ವಿವರಿಸ್ತೀನಿ. ಅದರ ಜೊತೆಗೆ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಈ ಅವಧಿಯಲ್ಲಿ ಸಿಗುವುದು ಬಹುತೇಕ ಡೌಟ್, ಯಾಕೆ ಅಂತ ಸಹ ವಿವರಿಸ್ತೀನಿ. ಮತ್ತೆ ಮುಂದೆಂದಾದರೂ ಸಿಗಬಹುದಾ ಅನ್ನೋದಕ್ಕೂ ಸಹ ಅವರೇ ಹೇಗೆ ಕಲ್ಲು ಹಾಕ್ಕೊಂಡ್ರು, ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಗಳಿಗೆ ಡಿ ಕೆ ಶಿವಕುಮಾರ್ ಸ್ವತಃ ಕಲ್ಲು ಹಾಕೊಂಡಿರೋದು ಎಲ್ಲೆಲ್ಲಿ ಅನ್ನೋದ್ರ ಬಗ್ಗೆ ಸಹ ವಿವರಣೆಯನ್ನ ಕೊಡ್ತೀನಿ. ಸೊ ಮೊದಲಿಗೆ ನಾನು ಹೇಳ್ದಂಗೆ ತಾಳ್ಮೆ ಕಳ್ಕೊಂಡು ಹೈಕಮಾಂಡನ್ನ ಪ್ರಶ್ನೆ ಅಂತ ಜೋರಾಗಿ ಮಾಡಕ್ ಆಗೋದಿಲ್ಲ, ಸಿಟ್ಟು ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಆದರೆ ಗೊಣಗಿದ್ದಾರೆ ಅನ್ನೋದು ಸುದ್ದಿ. ಏನು ಮಾಡ್ತೀರಾ ಇಲ್ವಾ ಹೇಳ್ಬಿಡಿ, ಅದರ ಬಗ್ಗೆ ಒಂದು ಸ್ಪಷ್ಟತೆ ಕೊಡಿ ಅನ್ನುವಂತಹ ಮಾತುಗಳನ್ನ. ಈಗ ನಾವು ಹಿಂದಕ್ಕೆ ಹೋಗೋದಾದ್ರೆ 2023 ವಿಧಾನಸಭಾ ಚುನಾವಣೆಗಳು ನಡೆದು ಫಲಿತಾಂಶಗಳು ಬಂದ ನಂತರ ನಿಮಗೆಲ್ರಿಗೂ ನೆನಪಿರಬಹುದು, ದೊಡ್ಡ ಹಗ್ಗ ಜಗಾಟ ನಡೆದಿತ್ತು. ಯಾರು ಮುಖ್ಯಮಂತ್ರಿ ಆಗಬೇಕು? ಸಿದ್ದರಾಮಯ್ಯ, ಮಾಸ್ ಲೀಡರ್ ಸಿದ್ದರಾಮಯ್ಯ ಆಗಬೇಕಾ? ಯಾಕಂದ್ರೆ ಅವರ ಅಹಿಂದ ಆ ಹೆಸರಿನಲ್ಲಿ ಸಾಕಷ್ಟು ಮತಗಳು ಬಂದಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಮತಗಳು ದೊಡ್ಡ ಮಟ್ಟದಲ್ಲಿ ಬಂದಿದೆ, ಹಿಂದುಳಿದ ವರ್ಗಗಳ ಮತಗಳು ದೊಡ್ಡ ಮಟ್ಟದಲ್ಲಿ ಬಂದಿದೆ, ದಲಿತರ ಮತಗಳಲ್ಲಿಯೂ ಸಹ ಒಂದಷ್ಟು ಹೆಚ್ಚುವರಿಯಾಗಿ ಬಂದಿದ್ದಾವೆ ಕಳೆದ ಚುನಾವಣೆಗಳಿಗೆ ಹೋಲಿಸಿದರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ಷಮತೆ ಬಗ್ಗೆ ಯಾರಿಗೂ ಸಹ ಅನುಮಾನ ಬೇಕಾಗಿಲ್ಲ. ಯಾಕಂದ್ರೆ ಅವರು ಬಹಳ ಕಷ್ಟಪಟ್ಟಿದ್ದಾರೆ 2023 ವಿಧಾನಸಭಾ ಚುನಾವಣೆಗಳ ಸಂದರ್ಭದಲ್ಲಿ. ಅವರು ಎಲ್ಲಾ ರೀತಿಯಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ, ದೈಹಿಕವಾಗಿ ಕೊಟ್ಟಿದ್ದಾರೆ, ಆರ್ಥಿಕವಾಗಿಯೂ ಕೊಟ್ಟಿದ್ದಾರೆ, ಸಂಘಟನೆಯ ರೂಪದಲ್ಲಿಯೂ ಸಹ ಕೊಟ್ಟಿದ್ದಾರೆ. ಸಂಘಟನಾತ್ಮಕವಾಗಿ ಜನರನ್ನ ಒಗ್ಗೂಡಿಸೋದು, ಸೇರಿಸೋದು, ಈ ರೀತಿಯಾದಂಥದ್ದು ಎಲ್ಲನೂ ನೋಡ್ಕೊಂಡಿದ್ದಾರೆ. ಆರ್ಥಿಕವಾಗಿ ತುಂಬಾ ದೊಡ್ಡ ಕೊಡುಗೆಯನ್ನ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಹಾಗಾಗಿ ಗೆಲುವಿನಲ್ಲಿ 2023 ಗೆಲುವೇನಿದೆಯಲ್ಲ, ಆ ಗೆಲುವಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಪಾಲಿದೆಯೋ ಅದಕ್ಕಿಂತ ಕಡಿಮೆ ಅಲ್ಲದಿದ್ದರೂ ಹತ್ತಿರವರೆಗೂ ಡಿ ಕೆ ಶಿವಕುಮಾರ್ ಅವರ ಪಾಲು ಇದೆ. ಅದು ಎಲ್ಲರೂ ಒಪ್ಕೊಳ್ಳೇಬೇಕಾದಂತಹ ವಿಚಾರ. ಡಿ ಕೆ ಶಿವಕುಮಾರ್ ವಿರೋಧಿಗಳೂ ಸಹ ಅದನ್ನು ಒಪ್ಕೊಳ್ತಾರೆ. ಆದರೆ ಅದಾದ ನಂತರ, ಚುನಾವಣೆಗಳು ಮುಗಿದ ನಂತರ ಯಾರಾಗಬೇಕು ಅನ್ನೋದಕ್ಕೆ ಪ್ರಶ್ನೆಗಳು ಬಂದಾಗ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದು ಕೂತಿದ್ರು. ಆದರೆ ಡಿ ಕೆ ಶಿವಕುಮಾರ್ ಗೊತ್ತಿತ್ತು ತಮ್ಮನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ ಅನ್ನೋದು. ಡಿ ಕೆ ಶಿವಕುಮಾರ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಯಾಕೆಂದ್ರೆ ಸಿದ್ದರಾಮಯ್ಯನವರನ್ನ ಓವರ್ ರೈಡ್ ಮಾಡುವಂತಹ ಸನ್ನಿವೇಶ ಅಥವಾ ಧೈರ್ಯ ಅಥವಾ ಮನಸ್ಥಿತಿ ಹೈಕಮಾಂಡ್ಗೆ ಆ ಸಂದರ್ಭದಲ್ಲಿ ಇರಲಿಲ್ಲ, ಈಗಲೂ ಸಹ ಆಲ್ಮೋಸ್ಟ್ ಇಲ್ಲ. ಯಾಕೆಂದ್ರೆ ಅಷ್ಟು ಪಾಪ್ಯುಲಾರಿಟಿಯನ್ನ ಸಿದ್ದರಾಮಯ್ಯ ಪಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಹಾಗಾಗಿ ಸಿದ್ದರಾಮಯ್ಯಗೆ ಪಟ್ಟ ಕಟ್ಟಲೇಬೇಕಾದಂತಹ ಅನಿವಾರ್ಯತೆ ಹೈಕಮಾಂಡ್ಗಿತ್ತು. ಆದರೂ ಸಹ ಡಿ ಕೆ ಶಿವಕುಮಾರ್ ಯಾಕೆ ಒಂದೆರಡು ದಿನ ಮುನ್ಸ್ಕೊಂಡು ದೆಹಲಿಗೆ ಕರೆದರೂ ಒಂದೆರಡು ದಿನ ತಡವಾಗಿ ಹೋಗಿ ಮೀಟಿಂಗ್ ಮಾಡಿ ಸಂಧಾನ ಮಾಡಿ ಏನೇನೋ ಮಾಡುವಂತಹದ್ದು ಮಾಡಿದ್ದೇನು ಅಂದ್ರೆ, ಮುಂದಿನ ದಿನಗಳಲ್ಲಿ ತನಗೆ ಅವಕಾಶ ಕೊಡಲೇಬೇಕಾದ ಅನಿವಾರ್ಯತೆಯನ್ನ ಅಥವಾ ಆ ರೀತಿಯೊಂದು ಆಶ್ವಾಸನೆಯನ್ನ ಹೈಕಮಾಂಡ್ನಿಂದ ಪಡ್ಕೋಬೇಕು ಅಂದ್ರೆ ಅದೆಲ್ಲ ಮಾಡಬೇಕಾಗಿತ್ತು ಡಿ ಕೆ ಶಿವಕುಮಾರ್.
ಎಂಡ್ ಆಫ್ ದಿ ಡೇ ಆ ದಿನಕ್ಕೆ, ಆ ಕ್ಷಣಕ್ಕೆ, ಆ ಸಂದರ್ಭಕ್ಕೆ ಅವರು ಮುಖ್ಯಮಂತ್ರಿ ಆಗಲ್ಲ ಅನ್ನೋದಾದರೂ ಮುಂದಿನ ದಿನಗಳಲ್ಲಿ ಆಗಬೇಕಂದ್ರೆ ಈಗ ನಾನು ಪಟ್ಟು ಹಿಡಿದು ಒಂದು ರೀತಿ ಮುನ್ಸ್ಕೊಂಡು ನನ್ನದು ಸಹ ಅಸಮಾಧಾನ ಇದೆ, ಮುಂದಿನ ದಿನಗಳಲ್ಲಿ ಯಾವಾಗ ಏನು ಮಾಡ್ತೀರಿ ಅನ್ನೋದ್ರ ಬಗ್ಗೆ ಕೊಡಿ ನನಗೆ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿ ಮಾಡ್ತೀರಿ ಸರಿ, ಒಬ್ಬನೇ ಉಪಮುಖ್ಯಮಂತ್ರಿ ಇರಬೇಕು, ಇಬ್ಬರು ಮೂವರಿದ್ರೆ ಅವಾಗ ನನಗೇನು ಬೆಲೆ, ನನಗೇನು ಸ್ಪೆಷಾಲಿಟಿ. ಅದರ ಜೊತೆಗೆ ನಾನು ಮುಖ್ಯಮಂತ್ರಿ ಆಗುವವರೆಗೂ KPCC ಅಧ್ಯಕ್ಷ ಸ್ಥಾನದಿಂದ ನನ್ನನ್ನು ಟಚ್ ಮಾಡಬಾರ್ದು, ತೆಗಿಬಾರ್ದು. ಈ ಕಂಡೀಷನ್ಗಳನ್ನು ಹಾಕೋದಕ್ಕೇನೆ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಗೊತ್ತಿದ್ರೂ ಸಹ DK ಶಿವಕುಮಾರ್ ಅಷ್ಟೆಲ್ಲ ಪಟ್ಟಿ ಹಿಡಿದು ಹಗ್ಗ ಜಗ್ಗಾಟ ನಡೆದಿದ್ದು. ಕೊನೆಗೆ ಅಲ್ಲಿ ಏನೋ ಒಂದು ಮಾತುಕತೆ ಆಯಿತು ಅಂತ ಹೇಳಲಾಗುತ್ತೆ. ಇಲ್ಲಿಯವರೆಗೆ ಸ್ಪಷ್ಟವಾಗಿ ಅಧಿಕೃತವಾಗಿ ಯಾರೂ ಹೇಳಿಲ್ಲ. ಆದರೆ ಒಳಗಿಂದ ಬರುವಂತಹ ಮಾತುಗಳು ಅಥವಾ ಊಹಾಪೋಹಗಳು ಅಥವಾ ಏನೇ ಆಗಲಿ ಹೇಳಿರುವಂತಹದ್ದು 2.5 ಅಥವಾ 3 ವರ್ಷಗಳ ನಂತರ ಸಿದ್ದರಾಮಯ್ಯನವರು ಕುರ್ಚಿಯನ್ನು DK ಶಿವಕುಮಾರ್ಗೆ ಬಿಟ್ಕೊಡ್ತಾರೆ. ಆ ರೀತಿಯಾಗಿ ಸ್ವತಃ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. ಹೈಕಮಾಂಡ್ ಎದುರುಗಡೆ ಕೂತ್ಕೊಂಡು ಸಂಧಾನ ಆಗಿದೆ. ಇದೊಂದು ರೀತಿಯಾದಂತಹ ಅಗ್ರಿಮೆಂಟ್ ಆಗಿದೆ, ಒಪ್ಪಂದ ಆಗಿದೆ, ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿದೆ ಅಂತ. ಆದರೆ ಅದನ್ನು ಇಬ್ಬರು ನಾಯಕರು ಸಹ ಸುಮಾರು 1.5 ವರ್ಷದವರೆಗೂ ಎಲ್ಲೂ ಏನೂ ಮಾತಾಡಿಲ್ಲ. ಅದ್ರ ಬಗ್ಗೆ ಯಾವಾಗ ಪ್ರಶ್ನೆ ಕೇಳಿದ್ರು ಉಡಾಫೆಯಲ್ಲಿ. ಆದರೆ ಇವರ ಬೆಂಬಲಿಗರು ಮಾತ್ರ, ಸಿದ್ದರಾಮಯ್ಯನವರ ಬೆಂಬಲಿಗರು ಮಾತ್ರ ಇಲ್ಲ 5 ವರ್ಷ ನಮ್ಮ ಸಾಹೇಬ್ರೇ ಚೀಫ್ ಮಿನಿಸ್ಟರ್ ಅಂತ. ಈ ಕಡೆ DK ಶಿವಕುಮಾರ್ ಬೆಂಬಲಿಗರು ಇಲ್ಲ ನಮ್ಮ ಸಾರು ಇನ್ನೇನು CM ಆಗೇ ಬಿಡ್ತಾರೆ, ಈ ವರ್ಷ ಅಕ್ಟೋಬರ್ ನವೆಂಬರ್ಗೆ ಆಗಿಬಿಡ್ತಾರೆ ಅಂತ ಅವ್ರ ಲೆಕ್ಕಾಚಾರ. ಸೊ ಇದರ ನಡುವೆ ಒಂದು 6 ತಿಂಗಳ ಹಿಂದೆ ಇದಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದ್ದು DK ಶಿವಕುಮಾರ್ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಕೊಟ್ಟ ಸಂದರ್ಶನದಲ್ಲಿ ಆಲ್ಮೋಸ್ಟ್ 90% ಕನ್ಫರ್ಮ್ ಮಾಡಿದ್ರು ಒಂದು ಒಪ್ಪಂದ ಆಗಿದೆ, ಅಧಿಕಾರ ಹಸ್ತಾಂತರದ ಒಪ್ಪಂದ ಆಗಿದೆ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು. ಅಧಿಕಾರ ಅನ್ನುವಂಥದ್ದನ್ನು ಅವರು ಅಧಿಕಾರ ಹಸ್ತಾಂತರ ಅನ್ನುವಂಥ ಪದಗಳನ್ನು ಬಳಸಲಿಲ್ಲ. ಆದರೆ ನನಗೆ ಕೆಲವು ಪ್ರಾಮಿಸ್ಗಳನ್ನು ಮಾಡಿದ್ದಾರೆ, ಆ ಪ್ರಾಮಿಸ್ಗಳಿಗಾಗಿ ಅವುಗಳನ್ನು ತುಂಬುವ ಸನ್ನಿವೇಶಕ್ಕೆ ನಾನು ಕಾಯ್ತಿದ್ದೇನೆ. ಐ ಆಮ್ ವೇಟಿಂಗ್ ಫಾರ್ ದೋಸ್ ಪ್ರಾಮಿಸಸ್ ಟು ಬಿ ಫುಲ್ಫಿಲ್ಡ್ ಅಂತ. ಆಗ ಒಂದು ಸ್ಪಷ್ಟತೆ ಸಿಕ್ತು. DK ಶಿವಕುಮಾರ್ ಇದನ್ನೇ ಹೇಳ್ತಿರೋದು, ಅಧಿಕಾರ ಹಸ್ತಾಂತರದ ಬಗ್ಗೆ ಅವರಿಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ, ಆ ಆಶ್ವಾಸನೆಯನ್ನು ನೆರವೇರಿಸುವ ಸಂದರ್ಭಕ್ಕೆ ಕಾಯ್ತಿದ್ದೀನಿ ನಾನು ಅಂತ. ಇದರಿಂದ ಸಿಟ್ಟಾದಂತಹ ಸಿದ್ದರಾಮಯ್ಯ ಸೀದಾ ದೆಹಲಿಗೆ ಹೋದರು, ಹೈಕಮಾಂಡ್ ಜೊತೆ ಏನೋ ಮಾತಾಡಿದ್ರು, ಆ ನಂತರ ಬಂದ ನಂತರ ಹೇಳಿದ್ರು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಆದರೆ ಬೇರೆ ಸಂದರ್ಭಗಳಲ್ಲಿ, ಮೊನ್ನೆ ದಸರಾ ಸಂದರ್ಭದಂತಹ ಸನ್ನಿವೇಶಗಳಲ್ಲಿ ಅಥವಾ ಬೇರೆ ಯಾವುದೇ ಸನ್ನಿವೇಶಗಳಲ್ಲಿ ಮೈಕ್ ಹಿಡಿದರೆ ಅವ್ರ ಮುಂದೆ ನಾನೇ ಮುಖ್ಯಮಂತ್ರಿ, ಮುಂದಿನ ದಸರಾ ನಾನೇ ಉದ್ಘಾಟನೆ ಮಾಡ್ತೀನಿ, ಈ ರೀತಿಯಾದಂತಹ ಮಾತುಗಳನ್ನು ಆಡ್ಕೊಂಡು ಬರ್ತಿದ್ದಾರೆ. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಕೆಲವು ಸಲ ನೇರವಾಗಿ ಹೇಳ್ಕೊಂಡಿದ್ದಾರೆ. ಆದರೂ ಸಹ ಆ ಹೇಳಿಕೆಯಲ್ಲಿ ಹೈಕಮಾಂಡ್ ಒಪ್ಪಿದರೆ ಮಾತ್ರ ಅನ್ನುವಂತಹ ಸ್ಟಾರ್ ನಮಗೆ ಎದ್ದು ಕಾಣ್ತಾ ಇತ್ತು, ಕಂಡೀಷನ್ಸ್ ಅಪ್ಲೈ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿಯೇ ಈಗ ನಾವು ಈ ಸನ್ನಿವೇಶಕ್ಕೆ ಬಂದು ನಿಂತಿರೋದು. DK ಶಿವಕುಮಾರ್ ಸುರ್ಜೇವಾಲಾ ಅವ್ರ ಮುಂದೆ ಹೋಗಿ ಅವ್ರು ಬಂದಿರೋ ಸಂದರ್ಭದಲ್ಲಿ ಅವ್ರ ಹತ್ರ ಹೋಗಿ ಏನು ಮಾಡ್ತೀರಿ, ನನ್ನನ್ನು ಮುಖ್ಯಮಂತ್ರಿ ಮಾಡ್ತಿರೋ ಇಲ್ಲವೋ ಅಂತ. ಯಾಕೆ ಇವರು ಅಕ್ಟೋಬರ್ ನವೆಂಬರ್ಗೆ ಅನ್ನೋದ್ರ ಬಗ್ಗೆ ಆರಂಭದಲ್ಲಿ ನಿಮಗೆ ಹೇಳಿದ್ದೆ. ಯಾಕೆ ಅಂದರೆ DK ಶಿವಕುಮಾರ್ ನಿಮಗೆ ಗೊತ್ತಿದೆ, ಸಾಕಷ್ಟು ಭವಿಷ್ಯ ನುಡಿಯುವವರು, ಜ್ಯೋತಿಷ್ಯದಲ್ಲಿ ಬಹಳ ನಂಬಿಕೆ ಇಟ್ಕೊಂಡಿರುವಂತಹ ವ್ಯಕ್ತಿ. ದೇವರ ಭಕ್ತಿನೂ ಅದೇ ಲೆವೆಲ್ಗಿದೆ. ಅದಕ್ಕೆ ಅವರನ್ನ ಸಾಫ್ಟ್ ಹಿಂದುತ್ವವಾದಿ ಅಂತಲೂ ಸಹ ಕರೆಯೋದು. ಆ ಸಾಫ್ಟ್ ಹಿಂದುತ್ವ ಯಾಕೆ ಅವರನ್ನ ಎಂದಿಗೂ ಮುಖ್ಯಮಂತ್ರಿ ಆಗದ ಮಟ್ಟಕ್ಕೆ ತಗೊಂಡು ಹೋಗಿದೆ ಅಂತಲೂ ಆಮೇಲೆ ವಿವರಿಸ್ತೀನಿ. ಮೊದಲಿಗೆ ಅವರು ಯಾಕೆ ಈ ಅಕ್ಟೋಬರ್ ನವೆಂಬರ್ಗೆ ಇಟ್ಕೊಂಡಿದ್ದಾರೆ ಅಂದರೆ, ಯಾರೋ ಜ್ಯೋತಿಷಿ, ಅವರು ನಂಬಿಕೊಂಡಿರುವಂತಹ ದೊಡ್ಡ ಜ್ಯೋತಿಷಿ ಹೇಳಿದ್ದಾರೆ, ನೀವು ಅಕ್ಟೋಬರ್ ಇಲ್ಲ ನವೆಂಬರಲ್ಲಿ ಅಧಿಕಾರ ಸ್ವೀಕರಿಸಲೇಬೇಕು, ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಸಿಗೋದು ಕಷ್ಟ ಇದೆ, ಈಗ ಸಿಕ್ಕರೆ ಉಂಟು ಅಂತ ಹೇಳಿರುವಂತಹ ಸಾಧ್ಯತೆಗಳಿದೆ ಅಂತ ನಮಗೆ ಬರ್ತಾ ಇದೆ. ಆ ಕಾರಣಕ್ಕೆ ಅವರು ಪಟ್ಟು ಹಿಡಿದು ಕೂತಿರೋದು. ಕರೆಕ್ಟಾಗಿ 2.5 ವರ್ಷ ಆಗುತ್ತೆ, ನವೆಂಬರ್ಗೆ ಬಿಟ್ಕೊಡ್ಲಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ನನಗೆ ಎಲ್ಲ ಏನೋ ಗ್ರಹ ಬಲಗಳು ಸಹ ಆ ಸಂದರ್ಭಕ್ಕೆ ಸರಿಯಾಗಿದ್ದಾವಂತೆ. ಆ ಕಾರಣಕ್ಕಾಗಿ ಈಗ ನಾನಾದರೆ ಮುಂದಿನ 5 ವರ್ಷ ಸಹ 2028 ಚುನಾವಣೆಯಲ್ಲಿ ಗೆದ್ದು ಮುಂದಿನ 5 ವರ್ಷ ಸಹ ನಾನು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಮಾಡಬಹುದು ಅನ್ನುವಂತಹ ಆಸೆ ಅವರಿಗೆ DK ಶಿವಕುಮಾರ್ಗಿದೆ. ಹಾಗಾಗಿ ಅವರಿಗೆ ಆ ಪಟ್ಟು ಹಿಡಿದು ಕೂತಿರೋದು. ಸೊ ಇದಿಷ್ಟು ಇವತ್ತು ನಡೆದಿರುವಂತಹ ಘಟನಾವಳಿಗಳು. ಇನ್ನು ನಾನು ಡಿಸ್ಕಸ್ ಮಾಡಿದಂತಹ ಕೆಲವು ವಿಚಾರಗಳಿತ್ತಲ್ಲ, ಅವರು ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಹೈಕಮಾಂಡ್ ಮುಂದೆ ಹೋಗಿ ಗಟ್ಟಿಯಾಗಿ ಕೇಳಬೇಕಾದ್ರೆ ಅವರಿಗೆ ಅಡ್ಡಿ ಬರುವಂತಹ
ವಿಚಾರಗಳು ಏನು? ರಾಹುಲ್ ಗಾಂಧಿ ಮುಂದೆ ಕೂತ್ಕೊಳ್ತಾರೆ ಅಂತ ಹೇಳಿ ಅನ್ಕೊಳ್ಳಿ. ಸಿದ್ದರಾಮಯ್ಯನವರ ಪರ ಇರುವಂಥವರು ಅವರು ಹೇಳುವಂತಹ ವಿಚಾರಗಳು ಏನಿರ್ತವೆ ಅಂದ್ರೆ, ಡಿ ಕೆ ಶಿವಕುಮಾರ್ ಮೇಲೆ ಸಾಕಷ್ಟು ಕೇಸುಗಳಿದಾವೆ, ಬಿಜೆಪಿ ಕಾಯ್ತಾ ಇದೆ, ನೀವು ಮುಖ್ಯಮಂತ್ರಿ ಮಾಡಿದ ಮಾರನೇ ದಿನನೇ ಅರೆಸ್ಟ್ ಮಾಡಿಬಿಟ್ರೆ ಏನ್ ಮಾಡ್ತೀರಿ? ರಾಜ್ಯದಲ್ಲಿ ಒಂದು ರೀತಿಯಾಗಿ ಕಾಂಗ್ರೆಸ್ನ ಅಧಿಕಾರದಲ್ಲಿ ಒಂದು ಅಸ್ಥಿರತೆ ಬಂದ್ಬಿಡುತ್ತೆ, ರಾಜಕೀಯ ಅಸ್ಥಿರತೆ ಎದುರಾಗುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ದೊಡ್ಡ ಹಿನ್ನಡೆ ಆಗುತ್ತೆ. ಆ ರಿಸ್ಕ್ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಆ ಕೇಸುಗಳಿಂದ ಹೊರಗಡೆ ಬರಲಿ, ಆ ಕೇಸುಗಳೆಲ್ಲ ಮುಗಿಲಿ, ಆನಂತರ ಕೊಡಿ, ಈಗ ಕೊಡೋದ್ರಿಂದ ಸಮಸ್ಯೆ ಆಗತ್ತೆ ಅಂತ ಒಂದು ಪಟ್ಟಿ ಹಿಡಿತಾರೆ. ಇನ್ನೊಂದು, ಆ ಕೇಸುಗಳ ಬಗ್ಗೆ ಸಹ ಹೈಕಮಾಂಡ್ ಏನಾದ್ರು ಅಷ್ಟು ಗಮನ ಕೊಡ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಪ್ಲಸ್ ಸಿದ್ದರಾಮಯ್ಯ ಫಾಲೋವರ್ಸ್ ಎಲ್ಲ ಹೇಳುವಂತಹ ಇನ್ನೊಂದು ಮತ್ತೇನಿರುತ್ತೆ ಅಂದ್ರೆ, ಸಿದ್ದರಾಮಯ್ಯನವರನ್ನೇ ನೀವೇನಾದ್ರು ಕೆಳಗೆ ಇಳಿಸಿದ್ರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಅಹಿಂದ ವರ್ಗ ಏನಿದೆ ಅದರ ಕಡೆಯಿಂದ ಸಾಕಷ್ಟು ಅಸಮಾಧಾನ ಆಗಿಬಿಡುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ, 2028ರಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ ಅಂತ ಬೆದರಿಸ್ಬಿಡ್ತಾರೆ ಹೈಕಮಾಂಡ್ನ. ಹಾಗಾಗಿ ಅವರು ಇಳಿಲೇಬೇಕು ಅನ್ನೋದು ನಿಮ್ಮ ಇಚ್ಛೆ ಆಗಿದ್ರೆ ಅವರ ಆಯ್ಕೆಯ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಮಾಡಿ, ಆಗ ಅಟ್ಲೀಸ್ಟ್ ಜನ ಸಮಾಧಾನಗೊಳ್ತಾರೆ. ಡಿ ಕೆ ಶಿವಕುಮಾರ್ಗೆ MLAಗಳ ಬೆಂಬಲ ಇಲ್ಲ, ಜನರ ಬೆಂಬಲ ಸಿದ್ದರಾಮಯ್ಯನವ್ರಿಗಿದ್ದಷ್ಟು ಇಲ್ಲ. ಕಾಂಗ್ರೆಸ್ ಪಕ್ಷ ಅಂದ್ರೆ ಸಿದ್ದರಾಮಯ್ಯ ಅಂತಾನೆ ಜನ ನೋಡೋದು, ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕೋದು ಸಿದ್ದರಾಮಯ್ಯನವರ ಫೇಸ್ ವ್ಯಾಲ್ಯೂಗೆ, ಅವರ ತತ್ವ ಸಿದ್ಧಾಂತಕ್ಕೆ, ಅವರ ಅಹಿಂದ ಹೋರಾಟಕ್ಕೇನೆ, ಡಿ ಕೆ ಶಿವಕುಮಾರ್ ಇಂದ ಅಲ್ಲ ಅನ್ನುವಂಥ ಈ ಎರಡು ವಾದಗಳನ್ನು ಮುಂದಿಡ್ತಾರೆ. ಒಂದು ಜೈಲು, ಇನ್ನೊಂದು ಅಹಿಂದ ಮತ್ತು ಸಿದ್ದರಾಮಯ್ಯನ ಇಳಿಸಿದ್ರೆ ಆಗುವಂತಹ ಸಮಸ್ಯೆಗಳು. ಈ ಕಡೆ ಡಿ ಕೆ ಶಿವಕುಮಾರ್ ನೇರವಾಗಿ ರಾಹುಲ್ ಗಾಂಧಿ ಮುಂದೆ ಕೂತ್ರೆ, ಸಿದ್ದರಾಮಯ್ಯನವ್ರ ಕಡೆಯಿಂದ ಈ ರೀತಿಯಾದಂತಹ ವಾದಗಳು ಬಂದ್ರೆ ನೇರವಾಗಿ ಹೈಕಮಾಂಡ್ದೇ ಕೆಲವು ಪ್ರಶ್ನೆಗಳಿರ್ತವೆ. ಆ ಪ್ರಶ್ನೆಗಳಲ್ಲಿ ಬಹಳ ಮುಖ್ಯವಾದಂತಹದ್ದು ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಮಾಡಿರುವಂತಹ ಕಿತಾಪತಿಗಳು. ತಾನೊಬ್ಬ ಸಾಫ್ಟ್ ಹಿಂದುತ್ವವಾದಿ, ಬಿಜೆಪಿ ಏನು ಹಿಂದುತ್ವವಾದ ಮಾಡೋದು, ನಾನು ಹಿಂದುತ್ವವಾದಿನೇ ಅಂತ ಹೇಳಿ ಅವ್ರೇನ್ ಅನ್ಕೊಂಡಿದ್ದಾರೆ, ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಹಿಂದುತ್ವದ ಮತಗಳು ಸಹ ನನ್ನ ಕಡೆಗೆ ಬರ್ತವೆ ಅನ್ನುವಂತಹ ಭ್ರಮೆಯಲ್ಲಿ. ಯಾಕೆಂದ್ರೆ ಕಾಂಗ್ರೆಸ್ಗೆ ಹಿಂದುತ್ವದ ಮತಗಳು ಬರಲ್ಲ, ಇವರು ಖುದ್ದಾಗಿ ನಿಂತ್ಕೊಂಡು ಮುಸ್ಲಿಮರ ವಿರುದ್ಧನೇ ಹೇಳಿಕೆ ಕೊಟ್ಟರು ಸಹ ಕಾಂಗ್ರೆಸ್ಗೆ ಹಿಂದುತ್ವ ಮತಗಳು ಬರಲ್ಲ. ಆದರೆ ಆ ಭ್ರಮೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ನಾನು ಒಂದಷ್ಟು ದೇವಸ್ಥಾನಗಳು ಸುತ್ತು ಬಿಟ್ರೆ, ಧರ್ಮಸ್ಥಳದ ಪರ ನಿಂತ್ಕೊಂಡ್ರೆ ನನಗೆ ಹಿಂದುತ್ವದ ಮತಗಳು ಬಂದ್ಬಿಡ್ತವೆ, 2028ಗೆ ನಾನು ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಗೆದ್ದು ಬಿಡಬಹುದು ಅಂತ. ಆದರೆ ಅದು ಉಲ್ಟಾ ಆಗತ್ತೆ, ಅದು ಬೇರೆ ವಿಚಾರ. ಹೈಕಮಾಂಡ್ ಮುಂದೆ ಹೋದರೆ ಹೈಕಮಾಂಡ್ ಈ ಪ್ರಶ್ನೆಗಳನ್ನು ಎತ್ತುತ್ತೆ. ಧರ್ಮಸ್ಥಳ ವಿಚಾರದಲ್ಲಿ ನೀವು ಹೇಳಿರುವಂತಹ ಹೇಳಿಕೆಗಳಿಂದ ಸಾಕಷ್ಟು ಕಾಂಗ್ರೆಸ್ ಬೆಂಬಲಿಗರೇನೆ ಅಸಮಾಧಾನಗೊಂಡಿದ್ದಾರೆ, ಬುದ್ಧಿಜೀವಿಗಳು ಅಸಮಾಧಾನಗೊಂಡಿದ್ದಾರೆ. ಯಾಕೆ ಅಂತ ಹೇಳಿಕೆ ಕೊಟ್ರಿ ಅನ್ನೋದು ಒಂದು ಕಡೆ ಬರುತ್ತೆ. ಇನ್ನೊಂದು ಕಡೆ RSS ವಿರುದ್ಧ ಹೋರಾಟ ಮಾಡ್ತಿದ್ದೀನಿ, ಇದಕ್ಕಾಗಿ ನನ್ನ ಜೀವ ಕೊಡೋದಕ್ಕೂ ರೆಡಿ ಅಂತ ರಾಹುಲ್ ಗಾಂಧಿ ಹೇಳ್ತಿದ್ರೆ, ನೀವು ಸದನದ ಒಳಗಡೆ ನಿಂತ್ಕೊಂಡು RSS ಗೀತೆಯನ್ನ ಹಾಡಿದ್ರಲ್ಲ, ಇದು ಯಾವ ರೀತಿ ತಪ್ಪು ಸಂದೇಶವನ್ನ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸಮಾಜಕ್ಕೆ ಹೊರಡಿಸುತ್ತೆ? ರಾಜ್ಯದ ಮಟ್ಟಕ್ಕೆ ಏನೋ ಅನ್ಕೊಂಡ್ರು ಸಹ ರಾಷ್ಟ್ರೀಯ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರ ಇಮೇಜ್ಗೆ ಇದರಿಂದ ಧಕ್ಕೆ ಆಗುತ್ತೆ, ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗತ್ತಿದು ಆಗಿದೆ, ಇದಕ್ಕೇನು ಹೇಳ್ತೀರಿ ಅಂತ ಸ್ವತಃ ಖುದ್ದು ರಾಹುಲ್ ಗಾಂಧಿನೇ ಕೇಳೋ ಸಾಧ್ಯತೆಗಳಿರ್ತವೆ. ಯಾಕಂದ್ರೆ ರಾಹುಲ್ ಗಾಂಧಿಗೆ ಆಲ್ರೆಡಿ ಮೆಸೇಜ್ ಮುಟ್ಟಿರುತ್ತೆ, ಈ ರೀತಿ ಆಗಿದೆ ಅಂತ. ಯಾಕೆಂದ್ರೆ 2 ತಿಂಗಳ ಹಿಂದಿನ ಘಟನೆ ನಿಮಗೆ ನೆನಪಿದ್ರೆ, ರಾಜಣ್ಣ ಪ್ರಕರಣ ಏನಾಯ್ತಲ್ಲ, ಮಂತ್ರಿ ಸ್ಥಾನದಿಂದ ಅವರನ್ನ ವಜಾ ಮಾಡಲಾಯಿತು, ರಾಜೀನಾಮೆಗೂ ಅವಕಾಶ ಮಾಡಿಕೊಡ್ಲಿಲ್ಲ ರಾಹುಲ್ ಗಾಂಧಿ. ಯಾಕೆ? ವೋಟ್ ಚೋರಿ ಬಗ್ಗೆ ಕಾಂಗ್ರೆಸ್ ನಿಲುವಿಗೆ ವಿರುದ್ಧವಾದಂತಹ ಹೇಳಿಕೆಯನ್ನು ಅವ್ರು ಕೊಟ್ಟಿದ್ದಕ್ಕೆ, ರಾಷ್ಟ್ರೀಯ ಮಟ್ಟದಲ್ಲಿ ರಾಹುಲ್ ಗಾಂಧಿ ಇಮೇಜ್ಗೆ ಧಕ್ಕೆ ಆಗಿದ್ದಕ್ಕೆ ತಕ್ಷಣವೇ ರಾಜೀನಾಮೆಗೂ ಅವಕಾಶ ಇಲ್ಲ, ವಜಾ ಮಾಡಿ ಬಿಸಾಕಿ, ಪಕ್ಷದಿಂದ ಕಿತ್ತು ಬಿಸಾಕಿ ಅಂದ್ರು. ಆದರೆ ಸಿದ್ದರಾಮಯ್ಯನವರು ಕನ್ವಿನ್ಸ್ ಮಾಡಿದ್ದಕ್ಕೆ ಪಕ್ಷದಲ್ಲಿ ರಾಜಣ್ಣ ಉಳಿಯೋ ಹಾಗೆ ಆಯ್ತು. ಇಲ್ಲಾಂದ್ರೆ KN ರಾಜಣ್ಣ ಅವತ್ತು ಪಕ್ಷದಿಂದ ಸಹ ಹೊರಗಡೆ ಹೋಗಬೇಕಾಗಿತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಈ RSS ಗೀತೆಯನ್ನು ಹಾಡಿದ ನಂತರವೂ ಸಹ ಅದೇ ಸನ್ನಿವೇಶಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹೋಯ್ತು, ರಾಹುಲ್ ಗಾಂಧಿ ಹೋದ್ರು, ಆದರೆ ಕ್ರಮ ಆಗ್ಲಿಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಮುಟ್ಟೋದು ಒಕ್ಕಲಿಗ ಸಮುದಾಯವನ್ನ ಕೆಣಕದಂಗ ಆಗತ್ತೆ. ಮತ್ತು ಕಾಂಗ್ರೆಸ್ ಪಕ್ಷಕ್ಕಿರುವಂತಹ ದೊಡ್ಡ ಬಲ ಡಿ ಕೆ ಶಿವಕುಮಾರ್ ಆರ್ಥಿಕ ಬಲ, ಅದಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೈಲೆಂಟ್ ಆಗಿ ಸ್ವಲ್ಪ ಸಮಾಧಾನದಿಂದ ಇರೋ ಸಾಧ್ಯತೆಗಳಿದೆ ಹೈಕಮಾಂಡ್. ಹಾಗಾಗಿ
ಅದನ್ನ ಇವರು CM ಪಟ್ಟ ಕೇಳಿದಾಗ ಅದನ್ನೊಂದು ನೆಪ ಮಾಡಿಕೊಳ್ಳೋ ಎಲ್ಲ ಸಾಧ್ಯತೆಗಳು ಇದೆ. ಸೊ ಎರಡು ಕಾರಣಗಳಿಂದ ಧರ್ಮಸ್ಥಳದ ಕುರಿತಾಗಿ DK ಶಿವಕುಮಾರ್ ಹೇಳಿಕೆಗಳು, ಅವರ ವ್ಯಕ್ತಪಡಿಸಿರುವ ಅಭಿಪ್ರಾಯಗಳು, ಅದರ ಜೊತೆಗೆ RSS ಗೀತೆಯನ್ನು ಸದನದ ಒಳಗಡೆ ಆಡಿರುವಂಥದ್ದು, ಅದೆರಡೂ ಸಹ DK ಶಿವಕುಮಾರ್ ಅವರಿಗೆ ಈ ಅವಧಿಯಲ್ಲ, ಮುಂದಿನ ಅವಧಿಯಲ್ಲೂ ಸಹ ಕಾಂಗ್ರೆಸ್ ಗೆದ್ದರೆ 2028ಕ್ಕೆ ಮುಖ್ಯಮಂತ್ರಿ ಆಗೋದಕ್ಕೆ ದೊಡ್ಡ ತಡೆ ಆಗುತ್ತೆ. DK ಶಿವಕುಮಾರ್ ತಪ್ಪು ಗ್ರಹಿಕೆಯಲ್ಲಿ ಇದನ್ನು ಮಾಡ್ಕೊಂಡಿರೋದು. ನಾನೇನೋ ಸಾಫ್ಟ್ ಹಿಂದುತ್ವ ತೋರಿಸ್ಬಿಟ್ರೆ ಹಿಂದುತ್ವದ ಮತಗಳು ಒಂದಷ್ಟು ಸೆಳ್ಕೊಳ್ಬೋದು ಅನ್ನುವಂಥ ಭ್ರಮೆಯಲ್ಲಿದ್ದರು. ಅದು ಇವರ ಅತಿ ದೊಡ್ಡ ಕನಸನ್ನ ನುಚ್ಚು ನೂರು ಮಾಡುವ ಎಲ್ಲ ಸಾಧ್ಯತೆಗಳು ಇದೆ. ಯಾವತ್ತಿಗೂ CM ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಸನ್ನಿವೇಶಕ್ಕೆ ಆ ಎರಡು ಘಟನೆಗಳು ಅವರನ್ನು ತಳ್ಳುವ ಸಾಧ್ಯತೆಗಳಿದ್ದಾವೆ. ಸೊ ಇದಿಷ್ಟು ಕಾಂಗ್ರೆಸ್ನಲ್ಲಿ ಚೀಫ್ ಮಿನಿಸ್ಟರ್ ಪೋಸ್ಟ್ಗೆ, ಮುಖ್ಯಮಂತ್ರಿ ಹುದ್ದೆಗೆ ಈಗ ನಡೀತಾ ಇರುವಂತಹ ದೊಡ್ಡ ಮತ್ತು ಬಹಳ ಕುತೂಹಲಕಾರಿಯಾದಂತಹ ಬೆಳವಣಿಗೆಗಳು. ಇನ್ನೊಂದು 10-15 ದಿನಗಳಲ್ಲಿ ಸ್ಪಷ್ಟತೆ ಸಿಗುತ್ತೆ. ಯಾಕಂದರೆ ನವೆಂಬರ್ ಆರಂಭದಲ್ಲಿ ಏನಾದರೂ ದೊಡ್ಡದಾಗಿ ಬೆಳವಣಿಗೆಗಳು ನಡೆದರೆ ಬದಲಾವಣೆಗಳ ಸಾಧ್ಯತೆ ಬಗ್ಗೆ ಮತ್ತೆ ಜೋರಾಗಿ ಕೂಗು ಬರುತ್ತೆ. ಇಲ್ಲ ಇದೇ ರೀತಿ ಸಣ್ಣ ಧ್ವನಿಯಲ್ಲಿ ಆಗ್ತಿದ್ರೆ ಈ ಅವಧಿಗಂತೂ 5 ವರ್ಷಗಳವರೆಗೂ ಸಿದ್ದರಾಮಯ್ಯನವರು ಕನ್ಫರ್ಮು. ನೆಕ್ಸ್ಟ್ ಅವಧಿಯ ಹೊತ್ತಿಗೆ ಏನಾಗುತ್ತೆ ಯಾರೂ ಹೇಳೋಕ್ಕಾಗಲ್ಲ. ಯಾಕಂದರೆ ರಾಜಕೀಯ ಕ್ಯಾನ್ ಹ್ಯಾಪನ್ ಎನಿಥಿಂಗ್ ಅಷ್ಟೇ, ಇನ್ನೇನಿಲ್ಲ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.